ಅದು ನಮ್ಮ ಯಕ್ಷಗಾನಕ್ಕೆ ತುಂಬ ಮುಖ್ಯ ಸಂಗೀತಾಭ್ಯಾಸ. ಯಾಕಂದರೆ ಸ್ವರದ ಸಾಧನೆ ಅಂದರೆ ನಮ್ಮ ಸ್ವರದ ಕಲ್ಚರ್, ಸ್ವರದ ಕಂಟ್ರೋಲು ಇರಬೇಕಾದ್ರೆ ಆ ಸ್ವರಾಭ್ಯಾಸವನ್ನು ಮಾಡಲೇಬೇಕು. ಸಂಗೀತದಲ್ಲಿ ಹೇಳಿರುವಂಥ ಸರಳಿ ವರಸೆ, ಜಂಟಿ ವರಸೆ, ತಾರಸ್ಥಾಯಿ ವರಸೆ, ದಾಟು ವರಸೆಗಳು, ಹೀಗೆ ಸಂಗೀತದಲ್ಲಿ ಅಭ್ಯಾಸದ ಕ್ರಮ ಬೇರೆ ಬೇರೆ ಇದೆ. ಅದನ್ನೆಲ್ಲ ನಾವು ಯಕ್ಷಗಾನ ಭಾಗವತರು ಹಾಡಿದರೆ ನಮ್ಮ ಧ್ವನಿಯನ್ನು ನಾವು ಕಂಟ್ರೋಲಲ್ಲಿ ಇಟ್ಟುಕೊಳ್ಬೋದು. ಕೆಲವೊಮ್ಮೆ ನೀವು ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ರಿ ಕಂಠದ ಬಗ್ಗೆ. ಆ ಕಂಠ ಬಹಳ ಭಾರಿ ಆಸೆ ಇತ್ತು. ಕಾಲೇಜ್ ದಿನಗಳಲ್ಲಿ ವೇಷ ಹಾಕಿ ಕಲಿಯೋಣ ಅಂತ ಹೋದ ಕೊನೆಗೆ ನನ್ನ ಬಾಯಿ ಸಟ್ಟಾಗವೇನೋ ಅಂತೇಳಿ ಅದಕ್ಕೆ ಕೇಳ್ತಾ ಇದ್ದೀನಿ. ಈಗ ಅಂದರೆ ಕಂಠವನ್ನು ಕಾಯ್ದುಕೊಳ್ಳುವಂಥದ್ದು ಬಹಳ ಮುಖ್ಯ. ಆದರೆ ಕೆಲವರಿಗೆ, ಕೆಲವು ಭಾಗವತರುಗಳಿಗೆ ಅಥವಾ ಕೆಲವು ವ್ಯಕ್ತಿಗಳಿಗೆ ದೈವದತ್ತವಾಗಿ ಆ ಕಂಠಕ್ಕೆ ಒಂದು ಶಕ್ತಿ ಇರುವಂಥದ್ದು. ಬಹುಶಃ ಸ್ವರವನ್ನು ನಮ್ಮ ಗುರುಗಳು ಹೇಳ್ತಾ ಇದ್ದರು, ರಾಜಗೋಪಾಲಾಚಾರ್ಯರು, ಸಂಗೀತದ ಗುರುಗಳು. ಈಗ ಸಂಗೀತ ಅಂದರೆ ಯಾವುದೇ ಹಾಡುಗಾರಿಕೆಯ ಹಾಡುವ ವಿಧಾನ 3 ಸ್ಥಾಯಿಗಳು ಇರುವಂಥದ್ದು. ಒಂದು ಮಂದ್ರಸ್ಥಾಯಿ, ಇದು ಮಧ್ಯಸ್ಥಾಯಿ, ತಾರಸ್ಥಾಯಿ. ಈ 3 ಸ್ಥಾಯಿಗಳಲ್ಲಿ ಸಂಚಾರ ಮಾಡುವಂತಹ ಒಬ್ಬ ಸ್ವರ ಸಂಪತ್ತು ಒಬ್ಬ ವ್ಯಕ್ತಿಗೆ ಇರುತ್ತದೆ ಅಂತಾದರೆ ಅದು ಅವನಿಗೆ ದೈವಾನುಗ್ರಹ, ಅದು ಪೂರ್ವಜನ್ಮದ ಪುಣ್ಯದಿಂದ ಮಾತ್ರ ಸಾಧ್ಯ ಅಂತ ಅವರು ಹೇಳ್ತಾರೆ. ಆದ್ದರಿಂದ ಅಂತಹ ಒಂದು ಆ ಸ್ವರದ ಶಕ್ತಿ, ಆ ಕಂಠಕ್ಕೆ ಅಂತಹ ಶಕ್ತಿ ಬರಬೇಕಾದ್ರೆ ದೈವಾನುಗ್ರಹ ತುಂಬ ಮುಖ್ಯ. ಇನ್ನೊಂದು ನಮ್ಮ ಆರೋಗ್ಯವನ್ನು ನಾವು ಕಾದುಕೊಳ್ಳುವಂಥದ್ದು. ಕೆಲವರಿಗೆ ಏನು ತಿಂದರೂ ಏನೂ ಆಗೋದಿಲ್ಲ, ಅಥವಾ ಈ ಕೆಲವರು ಕೋಲ್ಡ್ ಕುಡಿತಾರೆ, ತಣ್ಣೀರು ಕುಡಿತಾರೆ, ಅಥವಾ ಇನ್ನಿತರ ಎಣ್ಣೆ ಪದಾರ್ಥಗಳನ್ನು ತಿನ್ನುತ್ತಾರೆ. ಹಾಗೆ ಏನು ತಿಂದರೂ ಏನೂ ಆಗೋದಿಲ್ಲ. ಆದರೆ ನನಗೆ ಈ ಕೋಲ್ಡು, ತಣ್ಣೀರು, ಮೊಸರು ಇಂಥ ತಿಂದರೆ ನಮ್ಮ ಸ್ವರಕ್ಕೆ ಕಷ್ಟ ಆಗುವಂಥದ್ದು. ಕಾರಣ ಅಂದರೆ ನನಗೆ ದೇಹ ಶಕ್ತಿ ಕಡಿಮೆ. ಸ್ವಾಭಾವಿಕವಾಗಿ ನಮಗೆ ಕಂಠಕ್ಕೆ ತ್ರಾಣ ಬೇಕು ಅಂತಾದರೆ ನಮಗೆ ದೇಹ ಬಲ ಕಡಿಮೆ ಇರಬೇಕು. ಅದರಿಂದ ಆ ದೇಹ ಬಲ ಇದ್ದಾಗ ನಮ್ಮ ಕಂಠಕ್ಕೆ ಶಕ್ತಿ ಬರುವಂಥದ್ದು. ಹಾಗಂತ ಹೇಳಿ ಒಬ್ಬ ಅತ್ಯಂತ ಬಲಿಷ್ಠನಾಗಿರ್ತಾನೆ, ಅವನಿಗೆ ಸ್ವರ ಇರುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅವನಿಗೇನು ಸ್ವರ ಇರೋದಿಲ್ಲ. ಇಲ್ಲ, ಹಾಗೇನಿಲ್ಲ. ಊಟ ಅವರು ತುಂಬ ಚೆನ್ನಾಗಿ ಹಾಕ್ತಾರೆ, ತುಂಬ ಕಾಳಜಿ ನನ್ನ ಬಗ್ಗೆ, ತುಂಬ ಖಂಡಿತ. ಅವರ ಬಗ್ಗೆ ಹೇಳಬೇಕು ಅಂತಾದರೆ ನಾನು ಮದುವೆ ಆದಾಗಿನಿಂದಲೂ ನನ್ನ ಕಂಠಕ್ಕೆ ಯಾವ ಆಹಾರ ಬೇಕು ಅವರು ಅದನ್ನು ಚೆನ್ನಾಗಿ ತಿಳಿದುಕೊಂಡು ಒಂದು ರೀತಿಯಲ್ಲಿ ನನ್ನನ್ನು ಒಂದು ಮಗು ರೀತಿ ಹಾಗೆ ಅವರು ಇಷ್ಟು ವರ್ಷ ಅವರು ನನ್ನನ್ನು ಕಾಪಾಡಿಕೊಂಡು ಬಂದಿದ್ದಾರೆ. ಇಲ್ಲ, ಲವ್ ಗಿವ್ ಏನೂ ಇಲ್ಲ, ಸೀದಾ ನಾವು ಬೇರೆಯವರ ಮೂಲಕ ಬಂತು ಮದುವೆ ಆದದ್ದು. ಆದರೆ ಈ ಬಗ್ಗೆ ಅವರು ತುಂಬ ಇವತ್ತಿಗೂ ಅವರು ಆ ಕಾಳಜಿಯನ್ನು ವಹಿಸ್ತಾರೆ. ಇನ್ನೊಂದು ಅಂದರೆ ಈ ಕಂಠದ, ಅದೇ ನಾ ಹೇಳಿದಾಗೆ ಕಂಠಕ್ಕೆ ತ್ರಾಣ ಬೇಕು. ಕಂಠದ ತ್ರಾಣ ಇಲ್ಲದೆ ಹೋದರೆ ನಾವು ನಮ್ಮ ಇಷ್ಟ ಬಂದ ಹಾಗೆ ಹಾಡಲಿಕ್ಕೆ ಆಗೋದಿಲ್ಲ. ಈಗ ಸ್ವಲ್ಪ ನನಗೆ ವಯಸ್ಸಾಯಿತು, 63 ವರ್ಷ. ಈ ವಯಸ್ಸಿನಲ್ಲಿ ಆ ಕಂಠಕ್ಕೆ ಸ್ವಾಭಾವಿಕವಾಗಿ ತ್ರಾಣ ಕಡಿಮೆ ಆಗಿದೆ. ಆದರೂ ನಾನು ಸಂಗೀತವನ್ನು ಕಲಿತಿದ್ದರಿಂದ ಆ ಸಂಗೀತಾಭ್ಯಾಸ ನನಗೆ ಈಗ ಹಾಡಲಿಕ್ಕೆ ತುಂಬ ಸಹಾಯ ಆಗ್ತಾ ಇದೆ. ಇದು ನಾನು ಏನಕ್ಕೆ ಕೇಳಿದ್ರೆ ಮುಖಸ್ತುತಿ ಮಾಡ್ಲಿಕ್ಕಲ್ಲ, ಭೀಮಸೇನ್ ಜೋಶಿಗಳು, ಆಮೇಲೆ ಗಂಗೂಬಾಯಿ ಹಾನಗಲ್ ಅವರು ಅಲ್ವಾ, ಇವರೆಲ್ಲ ತುಂಬಾ ಸೀನಿಯರಿಟಿ, ತುಂಬಾ ವಯಸ್ಸಾದ್ಮೇಲೆ ಅವರು ತುಂಬಾ ಚೆನ್ನಾಗಿ ಹಾಡ್ತಾ ಇದ್ರು. ನನಗೂ ನಿಜವಾಗಿಯೂ ಆಸೆ, ನಾನು ಎಷ್ಟು ವರ್ಷ ಬದುಕಿರ್ತೇನೋ ಅಷ್ಟು ವರ್ಷವೂ ನಾನು ಹಾಡ್ತಾ ಇರಬೇಕು ಅನ್ನೋ ಆಸೆ. ಅದು ಭಗವಂತನ ಅನುಗ್ರಹ ಹೇಗೆ ಇದೆಯೋ ಗೊತ್ತಿಲ್ಲ, ಅಂತೂ ಆ ಆಸೆ. ವರುಷ 80 ಕಾಣಿ ನಿಮಗೆ ಮಾರನ ಚಟ ಎಂತಕ್ಕೆ ಹೇಳಿನಿ, ನಿಮಗೆ ಮಾರನ ಚಟ ಎಂತಕ್ಕೆ ಹೇಳಿನಿ, ನೀವು ಹೇಳಿನಿ. ಗೊರ ಕೆಂಪ್ತಿತ್ರಿ ತಲೆ ಆಟವಾಡ್ತಿತ್ತು, ಗೊರ ಕೆಂಪ್ತಿತ್ರಿ ತಲೆ ಆಟವಾಡ್ತಿತ್ತು. ಈ ಪರಿ ಚಟ ಎಂತಕ್ ಸುಮ್ನೆ ಬಿದ್ಕಂಬ್ರಲೆ, ಈ ಪರಿ ಚಟ ಎಂತಕ್ ಸುಮ್ನೆ ಬಿದ್ಕಂಬ್ರಲೆ. ವರುಷ 80 ಕಾಣಿ ನೀವು ಕಾಣಿ ಆ